ಎಸ್ಟಿಮೇಟ್ ಹಿಡ್ಕೊಂಡು ನಾವು ಮಾಡ್ತೇವೆ. ಎಸ್ಟಿಮೇಟ್ ಮಾಡ್ತೇವೆ, MBA ಬರೀತೇವೆ, ಎಲ್ಲ ಮಾಡ್ತೇವೆ, ಟೈಪ್ ಮಾಡಿಸ್ತೇವೆ, ಹೋಗಿ ಕೂತು ಕೆಲಸ ಬರ್ತೇವೆ. 10 ಸಲ ಹೋಗಿ ಬರ್ತೇವೆ. ಒಂದೊಂದು ಕೆಲ್ಸಕ್ಕೆ ಹೋದ 2-3 ಸಲ ನೋಡಿದೇವೆ, ಆ ಕಡೆ ಹೋಗಿದ್ದೇವೆ, ಮತ್ತೆ ಮುಂದೆ ಹೋಗಿದ್ದೇವೆ. ಎಲ್ಲ ನಮ್ದೇ ಅಲ್ರಿ. A to Z ನೋಡ್ತಿರ್ತೇವೆ, ನಾವೇ ಮಾಡ್ತೇವೆ, ಎಸ್ಟಿಮೇಟ್ನು ಮಾಡ್ತೇವೆ. ಆ ಸ್ಯಾಂಕ್ಷನ್ ನಾವೇ ಎಲ್ಲ ಗೈಡೆನ್ಸ್ ಕೊಡ್ತೇವೆ. ಅವ್ರು ಏನಿಲ್ಲ ಒಂದೇ ದಿನ ಕೆಲಸ ಅವ್ರದ್ದು. ಅಂದ್ರೂ ನಾವು 5% ತೊತ್ತೇವೆ, ನೀವು 3 ತೋರಿ ಅಂದ್ರೆ ಇಲ್ರಿ ಸರ್ ಸಾಧ್ಯ ಇಲ್ಲ, ಅದು 5% ಕೊಡು ಅಂತ ಹೇಳ್ಯಾರ ನೋಡ್ರಿ. ಈಗ ರೀ 51,612 ಇವ್ರದ್ದು GST ಆಗ್ತದೆ 12%. AWದು 3%, ನಮ್ದು 5%, 8% ಹಚ್ಚಿನಿ. PDO ಒಂದು 5% ಹೇಳ್ಯಾರ. ನೀವು ಹೆಂಗೆ ಅಂತೀರಿ ಹಂಗೆ. GST ಎಸ್ಟಿಮೇಟ್ ಅದು 430,107 ಮಾಡೀನಿ. ಎಲ್ಲ 4,30,107 ಜಮಾ ಆಗ್ಯದ. ನಿಮ್ಗೆ ಡೀಟೇಲ್ ಕೊಡ್ತೀನಿ ನಾ ಬರ್ದೆ. ಏನೋ ಬ್ಯಾಂಕ್ ಅದ, ಸ್ಟೇಟ್ಮೆಂಟ್ ಹಾಕ್ತೀನಿ ನಿಮ್ಗೆ. ಓಪನ್ ಆಗಲಾಗ್ಯದ. ಅದರಾಗ 51,001 ಒಂದು ಎಸ್ಟಿಮೇಟ್ ಎಷ್ಟು ಅದ ಸರ್? ನಂದು ಎಸ್ಟಿಮೇಟ್ ಎಷ್ಟು ಅದ ರೀ? ಎಸ್ಟಿಮೇಟ್ ರೀ ಅಗ್ರಿಮೆಂಟ್ ಮಾಡೋದು. ಅಗ್ರಿಮೆಂಟ್ ಸರ್, ಇದು ಅಗ್ರಿಮೆಂಟ್ದು ನಂದು ಎಷ್ಟು ಆಗ್ತದೆ ನೋಡಿರಿ. 3,500, 2,500, 5, 4, 6, 6,800 ಆಗ್ತದೆ. 6,800 ಆಗ್ತದೆ. 1400 ಹಿಡಿದೀನಿ. 7,400ದಾಗ